ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯ ವಿಧಾನಸಭೆ ಅಂತ ಅಂದ್ರೆ ಅದು ದೇಶಕ್ಕೆ ಮಾದರಿ. ಹೇಗಿದ್ರು ನಮ್ಮ ವಿಧಾನಸಭೆಗೆ ಕೆಲವು ಕ್ಷೇತ್ರಗಳ ಜನತೆ ಅನರ್ಹರನ್ನ ಆಯ್ಕೆ ಮಾಡಿ ಕಳುಹಿಸಿದ್ರ. ಆಗ ಮಾಡಿದಂತಹ ತಪ್ಪಿಗೆ ಇನ್ನು ಪಶ್ಚಾತ್ತಾಪದಿಂದ ಕೊರಗ್ತಾ ಇದ್ದಾರ ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ. ಅರೆ, ಇದ್ ಹೇಗ್ ಸಾಧ್ಯ? ಇಷ್ಟಕ್ಕೂ ಆ ಶಾಸಕರಾದ್ರೂ ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಜನಪ್ರತಿನಿಧಿ ಅಂತ ಅಂದ್ರೆ ಅದೊಂದು ಹುದ್ದೆ ಅಲ್ಲ, ಅದೊಂದು ಜವಾಬ್ದಾರಿ. ಜನರಿಂದ ಆಯ್ಕೆಯಾಗಿ ಜನರಿಗಾಗಿ ಜನರಿಗೋಸ್ಕರ ಹೋರಾಡುವಂತಹವನೇ ಜನಪ್ರತಿನಿಧಿ. ಜನಪ್ರತಿನಿಧಿಗಳಿಂದ ರಚನೆ ಆಗೋದೇ ಪ್ರಜಾಪ್ರಭುತ್ವ. ಪ್ರಜೆಗಳಿಗಾಗಿ ನ್ಯಾಯವನ್ನ ಕೊಡಿಸಿ ಅವರ ಹಕ್ಕುಗಳನ್ನ ಸಂರಕ್ಷಣೆ ಮಾಡೋದೇ ಜನಪ್ರತಿನಿಧಿಗಳ ಸರ್ಕಾರದ ಆದ್ಯ ಕರ್ತವ್ಯ. ಇಲ್ಲಿ ಸ್ಥಾನಮಾನಗಳು ಬೇರೆ ಇರಬಹುದು. ಸಂಸದ ಇರಬಹುದು, ಶಾಸಕ ಇರಬಹುದು, ಅಥವಾ ಪಂಚಾಯಿತಿ ಸದಸ್ಯ ಇರಬಹುದು, ಹಾಗೇನು ಕಾರ್ಪೊರೇಟರ್ ಕೂಡ ಇರಬಹುದು, ಕೌನ್ಸಿಲರ್ ಇರಬಹುದು, ಗ್ರಾಮ ಪಂಚಾಯಿತಿ ಸದಸ್ಯನೂ ಆಗಿರಬಹುದು. ಆದ್ರೆ ಜನಪ್ರತಿನಿಧಿಗಳು ಜವಾಬ್ದಾರಿ ಅಂತ ಹೇಳಿ ಏನಿರುತ್ತಲ್ವಾ, ಅದನ್ನ ಮರಿಬಾರ್ದು. ಅದಲ್ಲದೆ ಚುನಾವಣೆ ಅನ್ನುವಂತಹದ್ದು ನಡೆಯೋದೇ ಜನರ ಹಕ್ಕಿಗಾಗಿ, ಆ ಹಕ್ಕುಗಳ ಅನುಷ್ಠಾನಕ್ಕಾಗಿ. ಈಗ ಅಸಲಿ ವಿಷಯ ಏನಪ್ಪಾ ಅಂತ ಅಂದ್ರೆ, ದೇಶಕ್ಕೆ ಮಾದರಿಯಾಗಿರುವಂತಹ ರಾಜ್ಯ ವಿಧಾನಸಭೆಗೆ ಕೆಲವು ಅನರ್ಹ ಶಾಸಕರನ್ನ ಆಯ್ಕೆ ಮಾಡಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಜನರು ಆಯ್ಕೆ ಮಾಡಿರುವಂತಹ ಕೆಲ ಶಾಸಕರು ಜೈಲಿಗೆ ಹೋಗಿದ್ದಾರೆ, ಹೋಗಿ ಬಂದಿದ್ದಾರೆ. ಈಗ ಬೆಂಗಳೂರಿನ ಕೆಆರ್ಪುರಂ ಶಾಸಕ ಭೈರತಿ ಬಸವರಾಜ್ ಅವರು ಕೊಲೆ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿದ್ದಾರೆ. ಇದು ಇಂದಿನ ಬೆಳವಣಿಗೆ. ಇದಕ್ಕೂ ಸ್ವಲ್ಪ ದಿನಗಳ ಹಿಂದಕ್ಕೆ ಹೋದ್ರೆ ಇನ್ನು ಕೆಲವು ಜನ ಶಾಸಕರು ನಾನಾ ಕಾರಣಗಳಿಂದ ಕಂಬಿ ಹಿಂದೆ ಹೋಗಿದ್ದಾರೆ. ಈ ಸರ್ಕಾರದ ಅವಧಿಯಲ್ಲಿ ಹೆಚ್ಚಿನ ಶಾಸಕರು ಜೈಲು ಪಾಲಾಗಿದ್ದಾರೆ ಅಂತ ಹೇಳಬಹುದು. ಅಕ್ರಮ ಹಣ ವರ್ಗಾವಣೆ ಆರೋಪ ಇರಬಹುದು, ಅಥವಾ ಅಂತ ಪ್ರಕರಣದಲ್ಲಿ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಇಡೀ ಇಕ್ಕಳದಲ್ಲಿ ಸಿಲುಕಿದ್ರು, ಜೈಲು ಪಾಲಾಗಿದ್ರು. ಬಳಿಕ ನ್ಯಾಯಾಲಯದಿಂದ ಬೇಲನ್ನ ಪಡೆದುಕೊಂಡಿದ್ದಾರೆ. ಅಲ್ಲದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ ಆರೋಪದಲ್ಲಿ ಶಾಸಕ ನಾಗೇಂದ್ರ ಕೂಡ ಜೈಲು ಪಾಲಾಗಿದ್ರು. ಧಾರವಾಡ ಗ್ರಾಮಾಂತರ ಶಾಸಕ ವಿನಯ್ ಕುಲಕರ್ಣಿ, ಜಿಲ್ಲಾ ಪಂಚಾಯತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ. ಈಗ ರೌಡಿ ಶೀಟರ್ ಬೆಕ್ಲೂರು ಶಿವ ಕೊಲೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. ಈ ಹಿಂದೆ ಭೈರತಿ ಬಸವರಾಜ್ ಕೂಡ ಸಚಿವರಾಗಿದ್ದವರು, ವಿನಯ್ ಕುಲಕರ್ಣಿ ಕೂಡ ಸಚಿವರಾಗಿದ್ರು. ವ್ಯತ್ಯಾಸ ಏನಪ್ಪಾ ಅಂತ ಅಂದ್ರೆ, ಒಬ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು, ಇನ್ನೊಬ್ರು ಬಿಜೆಪಿ ಅವಧಿಯಲ್ಲಿ ಮಂತ್ರಿ ಆಗಿದ್ರು. ಇದಲ್ಲದೆ ಗಣಿ ಉದ್ಯಮಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಅವರಿಗೆ ನ್ಯಾಯಾಲಯ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು. ಆದ್ರೆ ಅವರಿಗೆ ಮತ್ತೆ ಬೇಲ್ ಸಿಕ್ಕಿದೆ. ನಮ್ಮ ಪ್ರತಿಷ್ಠಿತ ವಿಧಾನಸಭೆಗೆ ಇಂತಹ ಶಾಸಕರ ಆಯ್ಕೆ ಎಷ್ಟು ಸರಿ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ತಾರೆ ತನ್ನದೇ ಪ್ರತಿಷ್ಠೆಯನ್ನ ಹೊಂದಿರುವಂತಹ ರಾಜ್ಯ ವಿಧಾನಸಭೆಗೆ ಅನರ್ಹರನ್ನ ಆಯ್ಕೆ ಮಾಡೋದ್ರ ಮೂಲಕ ಆ ಕ್ಷೇತ್ರಗಳ ಜನ ಯಾಮಾರಿದ್ರಾ, ಅಥವಾ ಅವರನ್ನ ಯಾಮಾರಿಸಿ ಆಯ್ಕೆ ಆಗಿರುವಂತಹ ಇಂತಹ ಜನಪ್ರತಿನಿಧಿಗಳು ಬುದ್ಧಿವಂತ ಅನ್ನುವಂತಹ ಪ್ರಶ್ನೆಯೂ ಉದ್ಭವ ಆಗಿದೆ. ಇನ್ನು ಮುಂದಾದ್ರೂ ಜನ ತಮ್ಮ ಪ್ರತಿನಿಧಿಯನ್ನ ಆಯ್ಕೆ ಮಾಡುವಾಗ ಎಚ್ಚರವನ್ನ ವಹಿಸಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟಿವಿ.